ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪಾ ಇದು ಅಂದ್ರೆ ಟೊಮೆಟೊ ಕಾಯಿ ಸಿಗೋದೇ ಇಲ್ಲ. ನಾವೇನಾದ್ರೂ ಒಂದು ಪಾಟಲ್ಲಿ ಹಾಕಿದ್ರಷ್ಟೇನೆ ಅಂಗಡಿಯಲ್ಲಿ ಸಿಗೋದು ತುಂಬಾನೇ ಕಷ್ಟ ಸ್ನೇಹಿತರೆ. ಹಾಗೋ ಹೀಗೋ ನಾನು ಪಾಟಲ್ಲಿ ಒಂದು 4 ಕಾಯಿ ಬಿಟ್ಟಿತ್ತ, ಅದನ್ನ ಕಿತ್ಕೊಂಡು ಬಂದು ಇವತ್ತು ಟೊಮೆಟೊ ಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ನೋಡಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ. ಸಾಸಿವೆ ಚಿಟಪಟ ಅನ್ನೋ ಅಷ್ಟರಲ್ಲಿ ನಾನು ಕಡಲೆಬೇಳೆ ಹಾಕಿದೆ. ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದಾದ ನಂತರ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಒಟ್ಟಿಗೆ ಎಲ್ಲಾನು ಹಾಕ್ಬಿಟ್ಟೆ ಸ್ನೇಹಿತರೆ. ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಹೀಗೆ ಒಂದು ಸ್ವಲ್ಪ ಹುರ್ಕೊಂಡ್ರೆ ನಮ್ಮ ಒಗ್ಗರಣೆ ಸಿಯೋದಿಲ್ಲ, ಅಂದರೆ ಸೀದೋಗ್ಬಾರ್ದು ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ನೇಹಿತರೆ. ಈ ಒಗ್ಗರಣೆ ಟೈಮಲ್ಲೇ ನಾನು ಉಪ್ಪನ್ನು ಹಾಕೋದು, ಯಾಕಂದರೆ ಈರುಳ್ಳಿನೂ ಬೇಗ ಬೇಯುತ್ತೆ, ರುಚಿನೂ ಕೊಡುತ್ತೆ. ಅದಾದ ನಂತರ ನಾನು ಸಣ್ಣಗೆ ಹಚ್ಕೊಂಡಿರುವ 4-5 ಟೊಮೊಟೊ ಕಾಯಿನ ಹಾಕಿದೆ ಸ್ನೇಹಿತರೆ. ಇವಾಗ ನೋಡಿ, ಅದು ಎಲ್ಲೂ ಸೀದೋಗ್ಬಾರ್ದು, ಈ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಅಂದ್ಬಿಟ್ಟು ಅದನ್ನು ತಿರುಗಿಸ್ದೆ. ಅದಾದಮೇಲೆ ಇಲ್ಲಿ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ. ಈ ಟೊಮೆಟೊ ಕಾಯಿ ಪಲ್ಯಕ್ಕೂ ಈ ಮಸಾಲೆ ರೊಟ್ಟಿ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ ಸ್ನೇಹಿತರೆ. ತುಂಬ ಚೆನ್ನಾಗಿರುವಂತಹ ಈ ರವೆ ರೊಟ್ಟಿ, ಅದು ಮಸಾಲೆ ರವೆ ರೊಟ್ಟಿ ಸ್ನೇಹಿತರೆ. ನಾನು ತುಂಬ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ನೋಡಿ ಸ್ನೇಹಿತರೆ. ಆಮೇಲೆ ಇದನ್ನೆಲ್ಲ ತಿರುಗಿಸ್ಕೊಂಡಿದ್ದಾಯಿತು. ರೊಟ್ಟಿಗಂತೂ ಮಾಡಿಸ್ದಾಗಿರುತ್ತೆ. ಟೊಮೆಟೊ ಕಾಯಿ ಪಲ್ಯ ತುಂಬ ರುಚಿ ಕೊಡುತ್ತೆ. ಈ ರೊಟ್ಟಿಗೂ ಇಲ್ಲ ಚಪಾತಿಗಾಗಲಿ ದೋಸೆಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ತಕ್ಕ ಮಟ್ಟಕ್ಕೆ ಬೆಂದಿದೆ ಸ್ನೇಹಿತರೆ. ಇಷ್ಟು ಬೆಂದರೆ ಸಾಕು, ತುಂಬ ಇದಾಗಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಇವಾಗ ನಾನು ತುರಿದಿರುವಂತಹ ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿದ್ರಂತೂ ಸ್ನೇಹಿತರೆ ಆ ರುಚಿನೇ ಬೇರೆ ಆಗುತ್ತೆ, ಡಿಫ್ರೆಂಟ್. ಏನು ಚೆನ್ನಾಗಿರುತ್ತೆ ಅಂದರೆ ಯಾರಿಗಾದ್ರೂ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಆದರೆ ಸಬ್ಬಕ್ಕಿ ಸೊಪ್ಪನ್ನು ಹಾಕಿದ್ರೆ ಆ ಟೇಸ್ಟು ಸಖತ್ತಾಗಿರುತ್ತೆ. ಕ್ಯಾರೆಟ್ ತುರಿನೂ ಸಬ್ಬಕ್ಕಿ ಸೊಪ್ಪು ಹಾಕಾಯಿತು. ಇವಾಗ ಕೊಬ್ಬರಿ ತುರಿನ ಹಾಕ್ಕೊಳ್ತೀನಿ ನಾನು ಕಾಯಿ ತುರಿ ಸ್ವಲ್ಪ ಕಮ್ಮಿ, ಕೊಬ್ಬರಿ ತುರಿನ ಹಾಕ್ಕೊಂಡೆ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಇವಾಗ ನಮ್ಮ ಪಲ್ಯ ರೆಡಿ. ಕಣ್ ತೆರೆಸ್ಕೊಂಡು ಪಲ್ಯ ರೆಡಿ ಆಯಿತು. ಇವಾಗ ಅದರ ಮೇಲೆ ಕೊತ್ತಂಬರಿ ಉದುರಿಸಿದ್ರೆ ನಮ್ಮ ಟೊಮೆಟೊ ಕಾಯಿ ಪಲ್ಯ ಮಸಾಲೆ ರೊಟ್ಟಿ ರೆಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.